ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ಇವಾಗ ನಾನು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ಕು, ಅದನ್ನು ಮಾತಾಡೋಕ್ಕಿಂತ ಮುಂಚೆ ನೋಡಿ, ಎಲ್ಲರೂ ಬಾಯಲ್ಲೂ ಒಂದು ಮಾತು ಕೇಳಿರ್ತೀರ, ಎಷ್ಟೇ ಸಂಪಾದನೆ ಮಾಡಿದರೂ ದುಡ್ಡು ಉಳಿತಾ ಇಲ್ಲ, ಆಮೇಲೆ ತಿಂಗಳಾಗೋವಷ್ಟೊತ್ತಿಗೆ ₹1 ನಮ್ಮ ಹತ್ರ ಇರಲ್ಲ ಅಂತ ಹೇಳೋ ಮಾತನ್ನು ಆಲ್ಮೋಸ್ಟ್ ಕೇಳಿರ್ತೀರ. ಸೊ ಇದು ಯಾಕಾಗುತ್ತೆ, ಏನಕ್ಕೋಸ್ಕರ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಗೊತ್ತಿದ್ದವರು ನೀವೇನು ಪಾಲಿಸ್ತಿದ್ದೀರೋ ಅದನ್ನೇ ಪಾಲಿಸಿ, ಒಳ್ಳೆಯದು. ಬಟ್ ಗೊತ್ತಿಲ್ಲದೆ ಇರೋರಿಗೆ ನಾನು ಹೇಳ್ತಿರೋದು, ಅಂದರೆ ನಾನು ಹೇಳ್ತಿರೋದು ತುಂಬ ಬೇಸ್ ಲೆವೆಲಲ್ಲಿ ಹೇಳ್ತಿರೋದು. ಯಾಕಂದರೆ ಚಿಕ್ಕ ಪುಟ್ಟ ವಿಷಯಗಳನ್ನ ನಾವು ಸಾರ್ಟ್ ಔಟ್ ಮಾಡ್ಕೊಳೋದ್ರಿಂದ ನಮ್ಮ ಲೈಫಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ನ ನಾವು ತಿದ್ಕೋಬೋದು. ಸೊ ಆ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇರೋದು. ಮೇನ್ ಬಂದುಬಿಟ್ಟು ನಾನು ಈ ದುಡ್ಡು ಯಾಕೂ ಉಳಿತಾ ಇಲ್ಲ, ಕೈಯಲ್ಲಿ ಯಾಕೆ ನಿಲ್ತಾ ಇಲ್ಲ ಅನ್ನೋದಕ್ಕೆ ಮೇನ್ ರೀಸನ್ನು ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರು ಆಗ್ತಾರೆ. ಬಟ್ ಆದರೆ ನಾನು ಹೇಳೋದು ಲೇಡೀಸ್ಗೆ. ಯಾಕಂದರೆ ಗಂಡ್ಮಕ್ಳು ಎಷ್ಟೇ ಸಂಪಾದನೆ ಮಾಡಿದ್ರೂ ಅದನ್ನು ತಂದುಕೊಡೋದು ಲಾಸ್ಟು ಲೇಡೀಸ್ಗೆ ಮನೆಗೆ. ಸೊ ಮನೆಯಲ್ಲಿರೋ ಗೃಹಿಣಿಯರು ನಾವು ಎರಡು ಚಿಕ್ಕ ಪುಟ್ಟ ಒಂದೆರಡು ಅಂತಲ್ಲ, ಒಂದು ಸ್ವಲ್ಪ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಈ ಥರದ ಪ್ರಾಬ್ಲಮ್ಮು ನಮಗಾಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವು ಯಾವುವು ಅಂತ ಹೇಳ್ತೀನಿ ಬನ್ನಿ. ಫಸ್ಟು ಮೇನಾಗಿ ಲೇಡೀಸು ಕೆಲ್ಸಕ್ಕೆ ಹೋಗ್ತಾರೆ. ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ರೀಸನ್ ಇದೆ. ಕೆಲ್ಸಕ್ಕೆ ಹೋಗ್ತಾರೆ, ಅವ್ರೇನು ಮಾಡ್ತಾರೆ, ಪಾಪ ಬೆಳಗ್ಗೆ ಅವ್ರಿಗೆ ಬೇಗ ಎಲ್ಲ ಕೆಲಸಗಳಾಗಬೇಕು. ನೈಟಲ್ಲಿ ಎಲ್ಲ ಕಿಚನನ್ನು ಎಲ್ಲ ಕ್ಲೀನ್ ಮಾಡಿ ವಾಶೌಟ್ ಮಾಡಿ ಇಡ್ತಾರೆ. ಓಕೆ, ಅದು ತುಂಬ ಒಳ್ಳೆಯ ವಿಷಯ. ಕಿಚನ್ನು ಮತ್ತು ಬಾತ್ರೂಮ್ ಎಲ್ಲ ನಿಜವಾಗ್ಲೂ ಕ್ಲೀನಾಗಿರಬೇಕಾದ ಸ್ಥಳಗಳೇ, ಅದು ಓಕೆ, ಅವರು ಮಾಡಲಿ. ಬಟ್ ಆದರೆ ಇಲ್ಲಿ ಒಂದು ಏನು ಫಾಲ್ಟ್ ಮಾಡ್ತಾರಂದರೆ, ಅನ್ನದ ಪಾತ್ರೆ ನೋಡಿ, ನೀವು ಅನ್ನದ ಕುಕ್ಕರ್ನೆಲ್ಲ ತೊಳೆದಿಡ್ತೀರಲ್ವ, ದಯವಿಟ್ಟು ನೀವೆಲ್ಲ ಪಾತ್ರೆನೂ ತೊಳೆದಿಟ್ರು ಅನ್ನದ ಪಾತ್ರೆ, ಅದು ನೀವು ಪಾತ್ರೆಯಲ್ಲೇ ಮಾಡಿರಲಿ ಕುಕ್ಕರಲ್ಲೇ ಮಾಡಿರಲಿ ಅದು ಬೇಡ. ಬಟ್ ಅನ್ನದ ಪಾತ್ರೆನ ಯಾವತ್ತೂ ತೊಳೆದು ಇಡಕ್ಕೆ ಹೋಗಬೇಡಿ. ಯಾಕಂದರೆ ಅನ್ನದ ಪಾತ್ರೆ ಅಕ್ಷಯ ಪಾತ್ರೆ ಇದ್ದಂಗೆ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ರು ಅಂದರೆ, ಎಷ್ಟೇ ರಾತ್ರಿ ಯಾರೇ ಅವ್ರ ಮನೆಗೆ ಬಂದ್ರೂ ಒಬ್ಬರು ಊಟ ಮಾಡೋವಷ್ಟು ಊಟ ಮಿಕ್ಕಿರ್ತಿತ್ತು. ಆ ಥರ ಅವರು ನೋಡ್ಕೊತಿದ್ರು. ಇವಾಗ ಬೇಡ, ಅಷ್ಟೊಂದೇನು ಅಡುಗೆ ನಾವು ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಬೆಳಗ್ಗೆ ಅದನ್ನು ಯಾರೂ ತಿನ್ನೋಕ್ಕಾಗಲ್ಲ, ನಾವೇ ತಿನ್ನಲ್ಲ ನೈಟಲ್ಲಿ ಉಳಿದಿರೋದನ್ನು. ಸೊ ಆ ಥರ ಎಲ್ಲ ಏನು ಮಾಡೋದು ಬೇಡ. ಬಟ್ ಆದರೆ ನೈಟಲ್ಲಿ ಕುಕ್ಕರ್ ಆಗಲಿ ಅಥವಾ ಅನ್ನನ ಯಾವ ಪಾತ್ರೆಯಲ್ಲಿ ಮಾಡಿರ್ತೀರೋ ಆ ಪಾತ್ರೆನ ದಯವಿಟ್ಟು ತೊಳೆಯೋಕ್ಕೆ ಹೋಗಬೇಡಿ. ಇದರಿಂದ ಮನೆಗೆ ದರಿದ್ರ ಲಕ್ಷ್ಮಿ ಬರೋ ಸಾಧ್ಯತೆಗಳು, ಎಲ್ಲ ಸಾಧ್ಯತೆಗಳು ಇದೆ. ಸೊ ಆ ಒಂದು ಕೆಲಸನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇನ್ನು ಸೆಕೆಂಡ್ ಒನ್, ನಾನು ತುಂಬ ಜನರ ಮನೆಯಲ್ಲಿ ನೋಡಿದ್ದೀನಿ, ಪೊರ್ಕೆನ ಬಾಗಿಲು ಹಿಂದೆಗಡೆ ಒಂದು ಮೊಳೆ ಹಾಕಿ ನೇತ್ಬಿಟ್ಟಿರ್ತಾರೆ. ಅದನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಪೊರ್ಕೆ ಅನ್ನೋದು ಅದು ಲಕ್ಷ್ಮಿಯ ಸ್ವರೂಪ. ಸೊ ಅದನ್ನು ಅಲ್ಲಿ ನೇತು ಬಿಡೋದಾಗಲಿ, ಚಪ್ಪಲಿ ಸ್ಟ್ಯಾಂಡಲ್ಲೆಲ್ಲ ಇಟ್ಟಿರ್ತಾರೆ, ಅದನ್ನೆಲ್ಲ ಅಲ್ಲಿ ಇಡೋಕ್ಕೆ ಹೋಗಬೇಡಿ. ಯಾವತ್ತೂ ಪೊರ್ಕೆನ ಯಾರಿಗೂ ಕಾಣೋ ಸ್ಥಳದಲ್ಲಿ ಇಡಬೇಕು. ಸೊ ಇದು ಸೆಕೆಂಡ್ ಪಾಯಿಂಟು. ಯಾಕಂದರೆ ಇವೆಲ್ಲ ಸಣ್ಣ ಪುಟ್ಟ ವಿಷಯಗಳೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮನೇಲಿರೋರಿಗೆ, ಅಥವಾ ಕೆಲಸ ಮಾಡೋರಾಗಲಿ ಯಾರೇ ಆಗಿರಲಿ. ಒಟ್ಟು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತುಂಬಾ ಗಮನ ಕೊಡಿ. ಆಮೇಲೆ ಇನ್ನೊಂದು ಥರ್ಡ್ ಒನ್ನು ಏನು ಗೊತ್ತಾ, ಬಾಗಿಲಲ್ಲಿ ಚಪ್ಪಲಿನ ಬಿಟ್ಟಿರ್ತಾರೆ. ನೋಡಿ, ನೀವು ಚಪ್ಪಲಿ ಸ್ಟ್ಯಾಂಡು ಎಷ್ಟೇ ಚೆನ್ನಾಗಿದ್ದರೂ ಎಷ್ಟೇ ಇದ್ದಿದ್ರೂ ಎಲ್ಲ ಬಾಗಿಲಲ್ಲಿ ಜೋಡಿಸಿರ್ತಾರೆ. ಲಕ್ಷ್ಮಿ ಇರೋದೇ ಬಾಗಿಲಲ್ಲಿ. ಸೊ ದಯವಿಟ್ಟು ಚಪ್ಪಲಿಗಳನ್ನು ಬಾಗಿಲು ಮುಂದೆಗಡೆ ಬಿಡೋಕ್ಕೆ ಹೋಗಬೇಡಿ. ಇದರಿಂದ ಆ ಲಕ್ಷ್ಮಿ ಅಲ್ಲೇ ಸ್ಟಕ್ ಆಗುತ್ತೆ. ಮತ್ತು ನಿಮಗೆ ಅಕಸ್ಮಾತ್ ಬಂದ್ರೂ, ದುಡ್ಡು ಬಂದ್ರೂ ₹1 ಕೈಯಲ್ಲಿ ನಿಲ್ಲಲ್ಲ. ಸೊ ಈ ಸಣ್ಣ ಪುಟ್ಟ ವಿಷಯಗಳನ್ನು ನೀವು ಸ್ವಲ್ಪ ಮೈಂಡಿಗೆ ಹಾಕೊಂಡ್ರೆ ಎಲ್ಲ ಪ್ರಾಬ್ಲಮ್ನು ಸಾರ್ಟ್ ಔಟ್ ಮಾಡ್ಕೋಬಹುದು. ಇನ್ನು ಗಂಡು ಮಕ್ಕಳಿಗೆ ನಾನು ಹೇಳೋ ಸಜೆಷನ್ನು, ಇವಾಗ ಡ್ರಿಂಕ್ಸ್ ಮಾಡೋರು ಇರ್ತಾರೆ, ಓಕೆ, ಅವ್ರು ಮಾಡಲಿ. ಯಾಕಂದರೆ ಅದು ಹ್ಯಾಬಿಟ್ಟು, ನಾವು ಬಿಡು ಅಂತ ಹೇಳೋಕ್ಕಾಗಲ್ಲ, ಅವ್ರು ಅದನ್ನು ಬಿಡೋದು ಇಲ್ಲ, ಅದು ಬೇರೆ ಮಾತು. ನಾನೇನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರವ್ರ ಹ್ಯಾಬಿಟ್ ತಕ್ಕನಂಗೆ ಅವ್ರವ್ರು ಇರಲಿ. ಬಟ್ ಆದರೆ ನಾನು ಒಂದು ಹೇಳೋದು, ಈ ಗಂಡು ಮಕ್ಕಳು ಡ್ರಿಂಕ್ಸ್ ಮಾಡ್ತಾರೆ, ಮಾಡಿ ಆದಮೇಲೆ ನಾನ್ ವೆಜ್ ಎಲ್ಲ ತಿಂತಾರೆ. ನಾನ್ ವೆಜ್ ಎಲ್ಲ ತಿನ್ನಲಿ, ನಾನು ಬೇಡ ಅಂತ ಹೇಳಲ್ಲ. ಬಟ್ ಒಂದೊಂದು ಸತಿ ಏನಾಗುತ್ತೆ, ಮನೇಲಿ ಪೂಜೆ ಏನಾದರೂ ಮಾಡಿರ್ತಾರೆ, ಎಷ್ಟೋ ಜನ, ನಾನು ಎಲ್ಲರನ್ನೂ ಅಂತ ಹೇಳ್ತಾ ಇಲ್ಲ, ಎಷ್ಟೋ ಜನ ನಾನು ನೋಡಿದ್ದೀನಿ, ಮನೇಲಿ ಪೂಜೆ ಎಲ್ಲ ಇರುತ್ತೆ, ಆಮೇಲೆ ಅವ್ರ ಮನೆ ದೇವ್ರ ವಾರಣೆ ಇರುತ್ತೆ, ಅಥವಾ ಬೇರೆ ದೇವ್ರದ್ದು ಅವರು ಲೇಡೀಸು ಏನಾದರೂ ಪೂಜೆ ಮಾಡಿರ್ತಾರಲ್ಲ, ಅದೇನು ಗಂಡು ಮಕ್ಕಳು ಗಮನನೇ ಕೊಡಲ್ಲ, ತಮ್ಮ ಪಾಡಿಗೆ ತಾವು ತಿಂದು ಬರ್ತಾರೆ. ಬಟ್ ಆದರೆ ಇಲ್ಲೇನಾಗುತ್ತೆ ಅಂತಂದರೆ, ನಾವು ಯಾವಾಗ ಪೂಜೆ ಪುನಸ್ಕಾರಗಳನ್ನ ಮನೇಲಿ ಮಾಡಿರ್ತೀವೋ ಆವಾಗ ನಮ್ಮ ಮನೇಲಿ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಸೊ ಹಾಗಿರುವಾಗ ನಾವು ಆ ಒಂದು
ದೇವ್ರ ಶಕ್ತಿನ ನಾವು ಇವರು ಆ ಥರ ಯಾವುದಾದ್ರೂ ಪ್ರಾಣಿ ಏನೋ ತಿಂದು ಬರೋದ್ರಿಂದ ಆ ಒಂದು ಒಳ್ಳೆಯ ಶಕ್ತಿನ ನಾವು ಕಳ್ಕೊಳ್ತೀವಿ. ಸೊ ಹಿಂಗಾಗೋದ್ರಿಂದನೂ ನಮಗೆ ದುಡ್ಡು ಕೈಯಲ್ಲೇ ನಿಲ್ಲಲ್ಲ. ಸೊ ನಾನು ಯಾಕೆ ಈ ಬೇಸಿಕ್ ಥಿಂಗ್ಸ್ನೆಲ್ಲ ಹೇಳ್ತೀನಿ ಅಂತಂದರೆ, ನೋಡಿ ಇನ್ನೂ ಬೇಜಾನಿದ್ದಾವೆ. ಒಬ್ಬೊಬ್ರು ಏನು ಮಾಡ್ತಾರೆ, ಹಾಸಿಗೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಅದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಹಾಸಿಗೆ ಮೇಲೆ ಕೂತ್ಕೊಂಡು ಯಾವತ್ತೂ ಊಟ ಮಾಡಬಾರ್ದು. ಏನಿರುತ್ತೆ, ಎದುರುಗಡೆ ಟಿ ವಿ ಇರುತ್ತೆ, ಆರಾಮಾಗಿ ದಿವಾನ ಇರುತ್ತೆ, ಬೆಡ್ ಇರುತ್ತೆ, ಕೂತ್ಕೊತಾರೆ, ಊಟ ಮಾಡ್ತಾರೆ. ಅನ್ನನೂ ಲಕ್ಷ್ಮೀ ಸ್ವರೂಪ ಅಲ್ವಾ? ದುಡ್ಡು ಮಾತ್ರ ಲಕ್ಷ್ಮೀ ಸ್ವರೂಪನಾ? ಅನ್ನನೂ ಅಲ್ವಾ? ಅನ್ನ ಬರೋದೇ ದುಡ್ಡಿಂದ. ಸೊ ದಯವಿಟ್ಟು ಬೆಡ್ ಮೇಲೆಲ್ಲ ಕೂತ್ಕೊಂಡು ಊಟ ಮಾಡೋಕ್ಕೆ ಹೋಗಬೇಡಿ. ನಾನು ಯಾಕೆ ಈ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊತೀನಿ ಅಂತಂದರೆ, ನೋಡಿ ಇವಾಗ ಒಂದು ಚಿಕ್ಕ ಜೇನು ನೊಣ ಅಂತ ಇಟ್ಕೊಳ್ಳಿ. ಜೇನು ನೊಣ, ಆ ಚಿಕ್ಕ ಜೇನು ನೊಣ ಕಚ್ಚಿದ್ರೆ ನಮಗೆ ಎಷ್ಟು ದೊಡ್ಡ ಬೊಬ್ಬೆ ಬಂದುಬಿಡುತ್ತಲ್ವ? ಅದು ಚಿಕ್ಕದಲ್ವ ನೋಡೋಕ್ಕಾಗಿ. ನೋಡಿದರೆ ಯಾಕೆ ನಮ್ಗೆ ಅಷ್ಟು ನೋವಾಗಬೇಕು ಹೇಳಿ? ಹಾಗೆ ನಾವು ಚಿಕ್ಕ ಪುಟ್ಟ ವಿಷಯಗಳನ್ನ ಗಮನ ಕೊಟ್ಟಿಲ್ಲ ಅಂತಂದರೆ ಅವೇ ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳಾಗಿ ಕಾಡೋ ಸಾಧ್ಯತೆಗಳು ತುಂಬ ಆಗಿರುತ್ತೆ. ಇವಾಗ ನೀವೇ ಎಷ್ಟೋ ಸತಿ ಅಂದ್ಕೊಂಡಿರ್ತೀರ, ನಿಮ್ಗೆ ಎಷ್ಟೋ ಪ್ರಾಬ್ಲಮ್ ಬಂದಿರ್ತವೆ, ಬಟ್ ಅದ್ರ ರೀಸನ್ನೇ ಗೊತ್ತಿರಲ್ಲ. ಲಾಸ್ಟಲ್ಲಿ ಆ ರೀಸನ್ ಹುಡ್ಕಕ್ಕೆ ಹೋಗಿರುತ್ತೆ, ಅದು ತುಂಬಾ ಚಿಕ್ಕದಿರುತ್ತೆ. ಅವಾಗೇನು ಅನಿಸುತ್ತೆ, ಅಯ್ಯೋ ಇಷ್ಟೇನಾ, ನಾನು ಆವಾಗಲೇ ಇದನ್ನು ನೋಡ್ಕೋಬೇಕಾಗಿತ್ತಲ್ವ ಅಂತ. ನೋಡಿಬೇಕಾದ್ರೆ ಎಷ್ಟೋ ಜನಕ್ಕೆ ಆ ಫೀಲ್ ಆಗಿರುತ್ತೆ. ಸೊ ಆ ಒಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಚಿಕ್ಕ ಪುಟ್ಟ ವಿಷಯಗಳ ಕಡೆ ಗಮನ ಕೊಡಿ. ಇದರಿಂದ ನೀವು ನಿಮಗೆ ಬರೋ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಆದ್ರೂ ಆರಾಮಾಗಿ ಇರ್ಬೋದು. ಮತ್ತು ಜಾಸ್ತಿ ಖರ್ಚಾಗೋದನ್ನು ಈ ಥರ ನಾವು ಒಂದು ಪರಿಹಾರ ಹುಡ್ಕೊಳ್ಳೋದ್ರಿಂದ ನಾವು ಕಡಿಮೆ ಮಾಡ್ಕೋಬೋದು ಅಂದ್ಕೊತೀನಿ. ಯಾಕಂದರೆ ಇದನ್ನೆಲ್ಲ ಏನೇನು ನಾನೆಲ್ಲ ಟಿಪ್ಸ್ ಕೊಡ್ತೀನಲ್ವ, ಇದನ್ನು ನಾನು ಪ್ರತಿಯೊಂದೂ ನಾನೇ ಫಾಲೋ ಮಾಡ್ತೀನಿ. ಸೊ ಆ ಒಂದು ಫಾಲೋ ಮಾಡೋದ್ರಿಂದ ನನಗೆ ತುಂಬಾ ಅಂದರೆ ತುಂಬಾ ರಿಸಲ್ಟ್ ಇದೆ. ನಾನು ಚಿಕ್ಕ ಪುಟ್ಟ ದೊಡ್ಡದು ವಿಷಯ ಆ ಥರ ಎಲ್ಲ ನೋಡೋಕ್ಕೆ ಹೋಗಲ್ಲ. ನಾನು ಏನು ನಮ್ಮ ಹಿರಿಯರಿಂದ ಏನೇನು ನಾನು ಕಲ್ತಿದ್ದೀನೋ ಅದನ್ನೆಲ್ಲ ನಾನು ಫಾಲೋ ಮಾಡ್ತಾನೇ ಇರ್ತೀನಿ. ಈ ದುಡ್ಡಿನ ವಿಷಯದಾಗಂತೂ ಪ್ರತಿಯೊಂದೂ ನಾನು ಫಾಲೋ ಮಾಡ್ತೀನಿ. ಸೊ ಆ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಇಷ್ಟ ಆಯಿತು ಅಂದ್ಕೊತೀನಿ. ದಯವಿಟ್ಟು ಚಿಕ್ಕ ವಿಷಯ ಅಂತ ನೀವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಎಲ್ಲ ಸಣ್ಣ ಪುಟ್ಟ ವಿಷಯಗಳನ್ನ ಸರಿಪಡಿಸ್ಕೊಳ್ಳಿ. ದುಡ್ಡು 100% ನಿಲ್ಲುತ್ತೆ ಮತ್ತು ಬರುತ್ತೆ ಕೂಡ. ಎಲ್ಲನೂ ಸ್ಟಕ್ ಆಗಿದ್ದರೆ ದುಡ್ಡು ಕೂಡ ಬರುತ್ತೆ. ಇಷ್ಟು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು.